ವಿಷಯಾದ್ಯಭಾವೇನ ಉಪಪತ್ತಿ ವಿರುದ್ಧವಾದದ್ದರಿಂದ ತದ್ವಿಜಿಜ್ಞಾಸಸ್ವ ಇತ್ಯಾದಿಗಳು ಅಪ್ರಮಾಣವಾಗಿವೆ ಅಂತ ಹಿಂದೆ ಶಂಕಾ ಮಾಡಿದ್ದನ್ನು ವಿಷಯಾದಿಗಳನ್ನು ಹೇಳಿ ನಿರಾಸ ಮಾಡಿದರು. ಈಗ ಮಂತವ್ಯ ಇತ್ಯಾದಿ ಪದಗಳಿಗೆ ವಿಧಾಯಕತ್ವವು ಕೊಡುವುದಿಲ್ಲ, ಯಾಕೆ ವಿಧಿಶಕ್ತಿಯು ಕುಂಠಿತವಾಗಿದೆ ಅಂತ ಯಾವ ಶಂಕಾವನ್ನು ಮಾಡಿದ್ದರೋ ಅದನ್ನು ಈಗ ನಿರಾಸ ಮಾಡುತ್ತಾರೆ. ನಚ ಮಂತವ್ಯ ಇತ್ಯಾದಿಯಾಗಿ ತಾತ್ಪರ್ಯ ಚಂದ್ರಿಕಾದಲ್ಲಿ ನ ಚ ಮಂತವ್ಯ ಇತ್ಯಾದೇಃ ವಿಷ್ಣುರೂಪಾಂಶು ಯಷ್ಟವ್ಯ ಇತ್ಯಾದಿವತ್ ಅವಿಧಿತ್ವಂ ಇತಿ ವಾಚ್ಯಂ ತತ್ರ ಜಾಮಿತಾದೋಷೋಪಕ್ರಮ ತನ್ನಿರ್ಹರಣಾಂತ ಏಕವಾಕ್ಯಮಧ್ಯಸ್ಥಾನಾಂ ವಿಷ್ಣಾದಿವಾಕ್ಯಾನಾಂ ವಿಧಿತ್ವೇ ಪ್ರತೀತ ಏಕವಾಕ್ಯತಾಭಂಗಾದೇರಿವ ಪ್ರಕೃತೇ ಬಾಧಕಸ್ಯ ಅಭಾವಾತ್ ಅಂತೇಳಿ. ವಿಚಾರ ವಿಧಿಯು ಪ್ರಮಾಣವೆಂದೊಪ್ಪಿದರೂ ಅದರಲ್ಲಿ ಬರುವ ಮಂತವ್ಯ ಎಂದು ಮುಂತಾದ ಶಬ್ದಗಳ ತವ್ಯ ಪ್ರತ್ಯಯವು ವಿಷ್ಣುರೂಪಾಂಶ ಯಷ್ಟವ್ಯ ಎಂದು ಮುಂತಾದವುಗಳಂತೆ ವಿಧಿಶಕ್ತಿಯನ್ನು ಕಳೆದುಕೊಂಡಿದೆ ಎನ್ನುವರಿಗೆ ಇದು ಸಮಾಧಾನ. ಜಾಮಿವಾ ಏತದ್ಯಜ್ಞಸ್ಯ ಕ್ರಿಯತೆ ಯದನ್ವಂಚೌ ಪುರೋಣಾಶೌ ಅಂತೇಳಿ ವಾಕ್ಯ. ಎಡಬಿಡದೆ ಒಂದಾದ ಮೇಲೆ ಇನ್ನೊಂದರಂತೆ ಎರಡು ಪುರೋಡಾಶ ಯಾಗಗಳನ್ನು ನಡೆಸುವುದು ಬೇಸರ ಉಂಟು ಮಾಡುತ್ತದೆ ಎಂದು ಪ್ರಾರಂಭದಲ್ಲಿ ಬೇಸರ ಉಂಟಾಗುವುದರ ಪ್ರಸ್ತಾವವಿದೆ. ಕೊನೆಯಲ್ಲಿಯೂ ಅಗ್ನಿಶೋಮ ಉಪಾಂಶು ಯಷ್ಟವ್ಯವು ಅಜಾಮಿತ್ವಾಯ, ಅಗ್ನಿಸೋಮರಿಗೆ ಉಪಾಂಶಯಾಗ ಮಾಡಬೇಕು ಬೇಸರ ಕಳೆಯುವುದಕ್ಕಾಗಿ ಎಂದು ಬೇಸರ ಕಳೆಯುವುದರ ಬಗ್ಗೆ ಹೇಳಿದೆ. ಆದ್ದರಿಂದ ಪ್ರಾರಂಭದಿಂದ ಕೊನೆಯವರೆಗೂ ಒಂದು ಮಹಾವಾಕ್ಯ ಬೇಸರ ಕಳೆಯುವುದಕ್ಕಾಗಿ ಯಾವುದೋ ಒಂದು ಹೊಸ ಯಾಗವನ್ನು ಎರಡು ಯಾಗಗಳ ನಡುವೆ ಮಾಡಬೇಕೆಂದು ಹೇಳುವುದು ನಿಶ್ಚಿತ. ಆದರೂ ಮಧ್ಯದಲ್ಲಿ ವಿಷ್ಣುರೂಪಾಂಶು ಯಷ್ಟವ್ಯ ವಿಷ್ಣುವಿಗೆ ಉಪಾಂಶು ಯಾಗ ಮಾಡಬೇಕು ಎಂದು ಮುಂತಾಗಿ ಮೂರು ಯಾಗಗಳನ್ನು ವಿಧಾನ ಮಾಡಿದರೆ ಏಕವಾಕ್ಯತ್ವಕ್ಕೆ ಭಂಗ ಬಂದೀತೆಂಬ ಭಯದಿಂದ ಯಷ್ಟವ್ಯ ಎಂಬಲ್ಲಿರುವ ತವ್ಯಪ್ರತ್ಯಯವು ವಿಧಿಶಕ್ತಿಯನ್ನು ಕಳೆದುಕೊಳ್ಳುತ್ತದೆ, ಅರ್ಹ ಎಂಬ ಅರ್ಥವನ್ನು ಹೇಳುತ್ತದೆ. ಇಂತಹ ಬಾಧಕವು ವಿಚಾರ ವಿಧಿಯಲ್ಲಿರುವ ಮಂತವ್ಯ ಎಂದು ಮುಂತಾದ ತವ್ಯಪ್ರತ್ಯಯಕ್ಕೆ ಇಲ್ಲ. ಬಾಧಕವಿಲ್ಲದಿದ್ದರೂ ತವ್ಯಪ್ರತ್ಯಯಕ್ಕೆ ಅರ್ಹ ಎಂಬ ಅರ್ಥವನ್ನು ಹೇಳಿದರೆ ಸ್ವಾಧ್ಯಾಯೋ ಅಧ್ಯೇತವ್ಯ ಅನ್ಯಥಾ ಅದನ್ನು ಹೇಳ್ತಾರೆ. ಅನ್ಯಥಾ ಸ್ವಾಧ್ಯಾಯೋ ಅಧ್ಯೇತವ್ಯ ಇತ್ಯತ್ರಾಪಿ ಅರ್ಹಾರ್ಥತ್ವ ಪ್ರಸಂಗಾತ್ ಅಂತೇಳಿ. ಸ್ವಾಧ್ಯಾಯೋ ಅಧ್ಯೇತವ್ಯ ವೇದಾಧ್ಯಯನವನ್ನು ಮಾಡಬೇಕು ಎಂಬಲ್ಲಿಯೂ ತವ್ಯಪ್ರತ್ಯಯಕ್ಕೆ ಅರ್ಹ ಎಂಬ ಅರ್ಥವನ್ನು ಹೇಳಬೇಕಾದೀತು. ವೇದಾಧ್ಯಯನವು ವಿಧಿವಿಹಿತವಲ್ಲವೆಂದಾದೀತು. ವೇದಾಂತ ವಾಕ್ಯಗಳೆಲ್ಲವೂ ಬ್ರಹ್ಮಪರವಾಗಿರುವುದರಿಂದ ಅವುಗಳ ಮಧ್ಯದಲ್ಲಿ ಮಂತವ್ಯ ಎಂಬ ತವ್ಯಪ್ರತ್ಯಯವು ವಿಚಾರ ವಿಧಿಪರವೆಂದರೆ ಬ್ರಹ್ಮಪರ ಮಹಾವಾಕ್ಯದ ಏಕತೆಗೆ ಭಂಗ ಬರುತ್ತದೆ ಎಂಬ ಬಾಧಕವು ಪ್ರಕೃತದಲ್ಲಿ ಇಲ್ಲ. ಇದು ಸರಿಯಲ್ಲ ಎಂಬ ವಿಷಯದಲ್ಲಿ ಪೂರ್ವಮೀಮಾಂಸೆಯ ದೃಷ್ಟಾಂತವಿದೆ. ಪೂರ್ವಮೀಮಾಂಸೆಯ ದೃಷ್ಟಾಂತ ಏನು ಅಂತಂದರೆ ಅಸಂಯುಕ್ತಂ ಪ್ರಕರಣಾದಿತಿ ಕರ್ತವ್ಯತಾರ್ಥಿತ್ವಾತಂತಿ ರೀತಿಯಾಗಿ ಸೂತ್ರ. ಅಲ್ಲೇನು ಹೇಳಿದ್ದಾರೆ? ಚಾತುರ್ಮಾಸ್ಯ ಕಾಲದಲ್ಲಿ ದರ್ಶ ಹಾಗೂ ಪೂರ್ಣಮಾಸ ಯಾಗಗಳನ್ನು ಆಚರಿಸಬೇಕು. ಇವೆರಡೂ ಮುಖ್ಯವಾದ ಇಷ್ಟಿಗಳು. ಇವುಗಳಿಗೆ 5 ಪ್ರಯಾಜಾದಿ ಯಾಗಗಳು ಅಂಗಗಳಾಗಿವೆ. ಸಮಿಧೋ ಯಜತಿ, ತನೂನಪಾತಂ ಯಜತಿ, ಇಳೋ ಯಜತಿ, ಬರ್ಹಿರ್ಯಜತಿ, ಸ್ವಾಹಾಕಾರಂ ಯಜತಿ. ಈ ಅಧಿಕರಣದಲ್ಲಿ ಪಂಚಪ್ರಯಾಜಾದಿಗಳು ದರ್ಶಪೂರ್ಣಮಾಸ ಯಾಗಗಳಿಗೆ ಅಂಗವೋ ಅಲ್ಲವೋ ಎಂದು ವಿಚಾರ ಮಾಡುತ್ತಿದ್ದಾರೆ. ಸಂಶಯ ಏನು ಅಂತಂದರೆ ಪರಸ್ಪರವಾದ ಆಕಾಂಕ್ಷೆಯೇ ಪ್ರಕರಣ ಎನಿಸುತ್ತದೆ. ಈ ಪ್ರಕರಣದ ಬಲದಿಂದ ದರ್ಶಪೂರ್ಣಮಾಸ ಯಾಗಗಳಿಗೂ ಮತ್ತು ಪಂಚಪ್ರಯಾಜಾದಿ ಯಾಗಗಳಿಗೂ ಪರಸ್ಪರ ಆಕಾಂಕ್ಷಾರೂಪವಾದ ಅಂಗಾಂಗಿ ಭಾವ ಇದೆಯೋ ಇಲ್ಲವೋ ಎಂದು. ಪೂರ್ವಪಕ್ಷ ಏನು ಅಂತಂದರೆ ಅಂಗಾಂಗಿ ಭಾವ ಹೇಳಬೇಕಾದರೆ ಪರಸ್ಪರ ಆಕಾಂಕ್ಷೆ ಇರಬೇಕು. ಆದರೆ ದರ್ಶಪೂರ್ಣಮಾಸಾಭ್ಯಾಂ ಸ್ವರ್ಗಕಾಮೋ ಯಜೇತ ಎಂಬ ವಾಕ್ಯ ಕೇಳಿದಾಗ ಸ್ವರ್ಗವನ್ನು ಬಯಸಿದವನು ದರ್ಶಪೂರ್ಣಮಾಸ ಯಾಗವನ್ನು ಮಾಡಬೇಕೆಂದು ತಿಳಿಯುತ್ತದೆ. ಪುನಃ ಫಲದ ಆಕಾಂಕ್ಷೆಯಾಗಲಿ ಅಧಿಕಾರಿಯ ಆಕಾಂಕ್ಷೆಯಾಗಲಿ ಬರುವುದಿಲ್ಲ. ಆದ್ದರಿಂದ ಪ್ರಧಾನ ವಾಕ್ಯವು ನಿರಾಕಾಂಕ್ಷಿತವಾಗಿದೆ. ಇನ್ನು ಸಮಿಧೋ ಯಜತಿ ಇತ್ಯಾದಿ ಅಂಗವಾಕ್ಯಗಳನ್ನು ಕೇಳಿದಾಗ ಫಲಾಕಾಂಕ್ಷೆ ಬರುತ್ತದಲ್ಲ ಎಂದು ಪ್ರಶ್ನಿಸಬಹುದು. ಆದರೆ ವಿಶ್ವಜಿದಧಿಕರಣದಲ್ಲಿ ಹೇಳಿದ ಸಸ್ವರ್ಗ ಸ್ಯಾತ್ ಎಂಬ ನ್ಯಾಯದಂತೆ ಫಲವಾಚಕ ಶಬ್ದವನ್ನು ಅಧ್ಯಾಹಾರ ಮಾಡಬೇಕು. ಸಮಿಧೋ ಯಜತಿ ಇತ್ಯಾದಿ ವಾಕ್ಯಗಳಲ್ಲಿ ಸ್ವರ್ಗಕಾಮಃ ಎಂಬ ಪದವನ್ನು ಅಧ್ಯಾಹಾರ ಮಾಡಬೇಕು. ಹೀಗೆ ಅಧ್ಯಾಹಾರ ಮಾಡಿದಾಗ ಫಲಲಾಭವಾಯಿತಾದ್ದರಿಂದ ಈ ವಾಕ್ಯಗಳು ನಿರಾಕಾಂಕ್ಷಿತಗಳಾಗುತ್ತವೆ. ಹೀಗೆ ಪ್ರಧಾನ ವಾಕ್ಯ ಮತ್ತು ಅಂಗವಾಕ್ಯವನ್ನು ಹೇಳಲು ಸಾಧ್ಯವೇ ಇಲ್ಲ. ಆದ ಕಾರಣ ಸಮಿಧೋ ಯಜತಿ ಇತ್ಯಾದಿ ಪಂಚಪ್ರಯಾಜಾದಿಗಳಿಗೆ ದರ್ಶಪೂರ್ಣಮಾಸ ಯಾಗದಲ್ಲಿ ಅಂಗತ್ವೇನ ವಿನಿಯೋಗವಿಲ್ಲ ಎಂಬುದಾಗಿ ಪೂರ್ವಪಕ್ಷ. ಸಿದ್ಧಾಂತ ಏನು ಅಂತಂದರೆ ಎರಡೂ ಕಡೆಗೆ ಆಕಾಂಕ್ಷೆ ಇದ್ದೇ ಇದೆ. ಅದು ಹೇಗೆ ಅಂದರೆ ದರ್ಶಪೂರ್ಣಮಾಸಾಭ್ಯಾಂ ಯಜೇತ ಎಂಬ ವಾಕ್ಯಕ್ಕೆ ದರ್ಶಪೂರ್ಣಮಾಸ ಯಾಗಗಳನ್ನು ಮಾಡಬೇಕು ಎಂದು ಅರ್ಥವಾಗಿದ್ದರೆ
ನೀವು ಹೇಳಿದಂತೆ ಏನು ಮಾಡಬೇಕು ಎಂದು ತಿಳಿಯದ ಕಾರಣ ನಿರಾಕಾಂಕ್ಷಿತವಾಗುತ್ತಿತ್ತು. ಆದರೆ ಆ ವಾಕ್ಯಕ್ಕೆ ಹಾಗರ್ಥವಲ್ಲ. ದರ್ಶಪೂರ್ಣಮಾಸ ಯಾಗಗಳಿಂದ ಸ್ವರ್ಗವನ್ನು ಸಂಪಾದಿಸಬೇಕು ಎಂದರ್ಥ. ಏಕೆಂದರೆ ಲಿಂಗ್ಲೋಡ್ತವ್ಯ ಪ್ರತ್ಯಯಗಳಿಗೆ ಭಾವನಾ ಎಂದರ್ಥ. ಅಲ್ಲಿ ಭಾವ್ಯತ್ವೇನ ಸ್ವರ್ಗವೇ ಅನ್ವಯವಾಗುತ್ತದೆ, ಯಾಗವಲ್ಲವೆಂದು ಸ್ವರ್ಗಕಾಮಾಧಿಕರಣದಲ್ಲಿ ಸಮರ್ಥಿಸಿದ್ದೇವೆ. ಆದ್ದರಿಂದ ದರ್ಶಪೂರ್ಣಮಾಸ ಯಾಗಗಳನ್ನು ಹೇಗೆ ಮಾಡಬೇಕೆಂದು ಗೊತ್ತಿದೆ. ಆದರೆ ಆ ದರ್ಶಪೂರ್ಣಮಾಸ ಯಾಗಗಳಿಂದ ಸ್ವರ್ಗವನ್ನು ಹೇಗೆ ಸಂಪಾದಿಸುವುದು ಎಂಬ ಆಕಾಂಕ್ಷೆ ಇದ್ದೇ ಇದೆ. ಈ ಆಕಾಂಕ್ಷೆಯನ್ನು ಶಾಂತಗೊಳಿಸಲು ಪಂಚಪ್ರಯಾಜಾದಿ ವಾಕ್ಯಗಳು ಅವಶ್ಯ ಬೇಕು. ಕೇನ ಪ್ರಕಾರೇಣ ದರ್ಶಪೂರ್ಣಮಾಸಾಭ್ಯಾಂ ಸ್ವರ್ಗ ಭಾವ್ಯ ಎಂಬ ಇತಿ ಕರ್ತವ್ಯತಾಕಾಂಕ್ಷೆಯು ಪ್ರಧಾನ ವಾಕ್ಯಕ್ಕೂ ಅಂಗವಾಕ್ಯಕ್ಕೂ ಇದೆ ಎಂದು ತಿಳಿಯಬೇಕು. ಇಷ್ಟಾದ ಮೇಲೆ ಒಂದು ಆಕ್ಷೇಪವನ್ನು ಪುರಪಕ್ಷಗಳು ಮಾಡ್ತಾರೆ. ಸಸ್ವರ್ಗ ಸ್ಯಾತೆಂಬ ನ್ಯಾಯದಂತೆ ಪಂಚಪ್ರಯಾಜಾದಿಗಳಲ್ಲಿ ಫಲಾಕಾಂಕ್ಷೆಯಂತೆ ಸ್ವರ್ಗ ಶಬ್ದವನ್ನು ಅಧ್ಯಾಹಾರ ಮಾಡುತ್ತೇವೆ. ಆದ್ದರಿಂದ ಪ್ರಧಾನ ವಾಕ್ಯದಿಂದಲೇ ಆಕಾಂಕ್ಷೆ ಹೇಳಬೇಕಾಗಿಲ್ಲ ಎಂಬುದಾಗಿ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಹಾಗೆ ಹೇಳಿದರೆ ಕಲ್ಪನಾ ಗೌರವ ಬರುತ್ತದೆ. ಎರಡಕ್ಕೂ ಪರಸ್ಪರ ಆಕಾಂಕ್ಷೆ ಇದ್ದಾಗ ಅವುಗಳಿಗೆ ಏಕವಾಕ್ಯತ್ವವನ್ನು ಹೇಳುವುದು ಲಘುವಾಗುತ್ತದೆ. ಆದರೆ ಅಶ್ರುತವಾದ ಫಲವನ್ನು ಅಧ್ಯಾಹಾರ ಮಾಡುವುದು ಗುರುವಾಗುತ್ತದೆ. ಪ್ರಕೃತ ದರ್ಶಪೂರ್ಣಮಾಸಾಭ್ಯಾಂ ಯಜೇತ ಎಂಬುದು ಸಮಿಧೋ ಯಜತಿ ಇತ್ಯಾದಿ ವಾಕ್ಯಗಳು ಪರಸ್ಪರ ಸಾಕಾಂಕ್ಷಿತಗಳಾಗಿವೆ ಮತ್ತು ಆ ವಾಕ್ಯದ ಪಕ್ಕದಲ್ಲೇ ಈ ವಾಕ್ಯವಿದೆ. ಇವುಗಳಿಗೆ ನಾವು ಏಕವಾಕ್ಯತ್ವವನ್ನಷ್ಟೇ ಕಲ್ಪಿಸಿದರೆ ಸಾಕು. ಇದನ್ನು ಬಿಟ್ಟು ನೀವು ಫಲಾಂತರವನ್ನು ಕಲ್ಪಿಸಿದರೆ ಕಲ್ಪನಾ ಗೌರವ ತಪ್ಪಿದ್ದಲ್ಲ. ಆದ್ದರಿಂದ ಪ್ರಕರಣ ಪ್ರಮಾಣದಿಂದ ದರ್ಶಪೂರ್ಣಮಾಸ ಯಾಗಗಳಲ್ಲಿ ಸಮಿಧಾದಿಗಳ ಅಂದರೆ ಪರಸ್ಪರ ಆಕಾಂಕ್ಷಾ ಕ್ರಮರೂಪವಾದಂತಹ ಪ್ರಮಾಣದಿಂದ ದರ್ಶಪೂರ್ಣಮಾಸ ಯಾಗಗಳಲ್ಲಿ ಸಮಿಧಾದಿಗಳ ವಿನಿಯೋಗ ಇದ್ದೇ ಇದೆ. ಅಂಗಾಂಗಿ ಭಾವ ಹೇಳಲು ಯಾವ ಬಾಧಕವೂ ಇಲ್ಲ. ಇಷ್ಟು ಸಿದ್ಧಾಂತ. ಪ್ರಯಾಜಾದಿ ಅಂಗವಾಕ್ಯಗಳು ಪ್ರಧಾನ ವಾಕ್ಯದ ಜೊತೆಗೆ ಏಕವಾಕ್ಯತ್ವವನ್ನು ಹೊಂದುತ್ತವೆ. ಆ ಕಾಲದಲ್ಲೇ ವಿಧಾಯಕಗಳೂ ಆಗಿರುತ್ತವೆ. ಅದರಂತೆ ಶ್ರೋತವ್ಯ ಇತ್ಯಾದಿ ವಾಕ್ಯಗಳೂ ಸಹ ಬ್ರಹ್ಮಪರವಾದ ಪ್ರಧಾನ ವಾಕ್ಯಗಳ ಜೊತೆಗೆ ಏಕವಾಕ್ಯತಾ ಹೊಂದಿದ್ದರೂ ವಿಧಾಯಕಗಳೂ ಆಗುತ್ತವೆ ಮತ್ತು ಬ್ರಹ್ಮಜ್ಞಾನಕ್ಕೋಸ್ಕರ ವಿಚಾರವನ್ನು ವಿಧಾನ ಮಾಡುತ್ತವೆ. ಆದರೆ ಸ್ವತಂತ್ರವಾಗಿ ಬ್ರಹ್ಮ ವಿಚಾರ ಮಾಡಬೇಕೆಂದು ಅವು ಹೇಳುತ್ತಿಲ್ಲ. ಬ್ರಹ್ಮಜ್ಞಾನಕ್ಕೆ ಕಾರಣವಾದವುಗಳು ವೇದಗಳು. ಆ ವೇದಗಳಿಗೆ ಅನುಗ್ರಾಹಕವಾಗಿ ವಿಚಾರವನ್ನು ವಿಧಾನ ಮಾಡುತ್ತಿವೆ. ಹೀಗೆ ಬ್ರಹ್ಮಪರವಾದ ವಾಕ್ಯಗಳಿಂದ ಏಕವಾಕ್ಯತ್ವವನ್ನು ವಿಧಿವಾಕ್ಯಗಳಿಗೆ ತಿಳಿಯಬೇಕು. ಅದನ್ನೇ ಚಂದ್ರಿಕಾದಲ್ಲಿ ಹೇಳಿದರು. ಇಷ್ಟೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಚಂದ್ರಿಕಾಚಾರ್ಯರು ತಿಳಿಸಿಕೊಟ್ಟರು. ಪ್ರಯಾಜಾದಿವಾಕ್ಯಸ್ಯ ಸ್ವಯಂ ಅವಾಂತರವಾಕ್ಯತೆಯ ವಿಧಾಯಕಸ್ಯಾಪಿ ಪುನರ್ದರ್ಶಪೂರ್ಣಮಾಸಾದಿ ವಾಕ್ಯೇನ ವಾಕ್ಯೈಕವಾಕ್ಯತಾವತ್ ಪ್ರಕೃತೇಪಿ ಪೃಥಕ್ ವಿಧಾಯಕಸ್ಯಾಪಿ ಬ್ರಹ್ಮಪರವಾಕ್ಯೇನ ವಾಕ್ಯೈಕವಾಕ್ಯತೋಪತ್ತೇಶ್ಚ ಎಂಬುದಾಗಿ ಈ ವಿಷಯದಲ್ಲಿ ಇನ್ನೊಂದು ದೃಷ್ಟಾಂತವನ್ನು ಹೇಳುತ್ತಾರೆ. ಚಂದ್ರಿಕಾದಲ್ಲಿ ಯದಭಿಗಾರಯೇತ್ ಇತ್ಯಾದೌ ಅಭಿಗಾರ್ಯಾಸ್ತ್ರಯಂಬಕಾಃ ನಾಭಿಗಾರ್ಯಾಃ ಇತಿ ಮೀಮಾಂಸಂತೆ ಇತಿ ಮೀಮಾಂಸಾ ಸಮಭಿವ್ಯಾಹಾರೇಣೇವ ಯಸ್ಯೋಭಯಂ ಹವಿರಾರ್ತಿಮಾರ್ಚೇತ್ ಇತ್ಯಾದೋ ನಿಮಿತ್ತತ್ವಾಭಿದಾಯಕ ಯಚ್ಛಬ್ದಾದಿನಾ ಇವ ಚ ತದ್ವಿಜಿಜ್ಞಾಸಸ್ವ ಇತ್ಯಾದೌ ಕೇನಚಿತ್ ವಿಧಿಶಕ್ತಿ ಪ್ರತಿಬಂಧಾಭಾವಾಚ್ಚ ಎಂಬುದಾಗಿ ವಿಧಿಮಂತ್ರಯೋ ಐಕಾರ್ಥಂ ಐಕಶಬ್ದಾತ್ ಅಂತ ಈ ರೀತಿಯಾಗಿ ಒಂದು ಸೂತ್ರ. ಆ ಸೂತ್ರದಲ್ಲಿ ಯಸ್ಯೋಭಯಂ ಹವಿರಾರ್ತಿಮಾರ್ಚೇದ್ ಅಧಿಕರಣ ಅಂತೇಳಿ ಇದಕ್ಕೆ ಕರೀತಾರೆ. ಅಲ್ಲೇನು ವಿಚಾರ ಅಂತಂದರೆ ಯಸ್ಯೋಭಯಂ ಹವಿರಾರ್ತಿಮಾರ್ಚೇತ್ ಐಂದ್ರಂ ಪಂಚಶರಾವಮೋದನಂ ನಿರ್ವಪೇತ್ ಅಂಥೇಳಿ ಒಂದು ವೇದಮಂತ್ರ ಇದೆ. ಯಸ್ಯ ಯಾವ ಯಜಮಾನನ ಎರಡು ಹವಿಸ್ಸುಗಳು ಆರ್ತಿ ಅಂದರೆ ನಾಶವನ್ನು ಆರ್ಚೇತ್ ಹೊಂದುತ್ತವೆಯೋ ಅಂತಹ ಯಜಮಾನನು ಘಟದಂತೆ ಇರುವ 5 ಶರಾವಗಳ ಅನ್ನದಿಂದ ಇಂದ್ರನನ್ನು ಕುರಿತು ಯಾಗ ಮಾಡಬೇಕು, ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಎಂದು ಮಂತ್ರದ ಅರ್ಥ. ಈ ಮಂತ್ರದಲ್ಲಿ ಆರ್ಚೇತ್ ಎಂಬಲ್ಲಿ ಮತ್ತು ನಿರ್ವಪೇತ್ ಎಂಬಲ್ಲಿರುವ ಲಿಂಗ್ ಎಂಬುದಂತೂ ವಿಧಿಯಾಗಿದೆ. ಆರ್ಚೇತ್ ಎಂಬಲ್ಲಿರುವ ಲಿಂಗ್ ವಿಧಾಯಕವೋ ಅಲ್ಲವೋ ಎಂದು ಇಲ್ಲಿ ವಿಮರ್ಶಿಸಲಾಗಿದೆ. ಏಕೆಂದರೆ ಈ ಮಂತ್ರದಿಂದ ನೈಮಿತ್ತಿಕ ಕರ್ಮವನ್ನು ವಿಧಿಸಲಾಗಿದೆ. ಅದಕ್ಕೆ ನಿಮಿತ್ತವನ್ನು ಯಸ್ಯೋಭಯಂ ಹವಿರಾರ್ತಿಮಾರ್ಚೇತ್ ಎಂಬುದು ಅರ್ಪಿಸುತ್ತದೆ. ಆದ್ದರಿಂದ ನಿರ್ವಪೇತ್ ಎಂಬುದರ ಜೊತೆಗೆ ಏಕವಾಕ್ಯತ್ವವನ್ನು ಹೊಂದಿದೆ. ಆದರೂ ಸಹ ಆರ್ತಿವಿಧಾಯಕವೋ ಅಲ್ಲವೋ ಎಂದು ಸಂದೇಹ ಬರುತ್ತದೆ. ಇಲ್ಲಿ ಪೂರ್ವಪಕ್ಷ ಏನಂತಂದರೆ ಪ್ರಸಿದ್ಧವಾದ ಎಲ್ಲ ಆಖ್ಯಾತಗಳಂತೆ ಆರ್ಚೇತ್ ಎಂಬುದು ಸಹ ಒಂದು ಆಖ್ಯಾತವಾಗಿದೆ. ಉಳಿದ ಆಖ್ಯಾತಗಳಂತೆ ಈ ಆಖ್ಯಾತವು ಆರ್ತಿವಿಧಾಯಕವಾಗಿದೆ ಎಂಬುದಾಗಿ. ಇಲ್ಲಿ ಸಿದ್ಧಾಂತ ಏನು ಅಂತಂದರೆ ಯತ್ ಶಬ್ದವಿರುವುದರಿಂದ ಇದು ವಿಧಾಯಕವಲ್ಲ.
ಯಸ್ಯೋಭಯಂ ಎಂಬಲ್ಲಿರುವ ಯತ್ ಶಬ್ದವು ನಿಮಿತ್ತತ್ವವನ್ನು ತಿಳಿಸುತ್ತದೆ. ಈ ಯತ್ ಶಬ್ದದಿಂದ ಯಾವ ವ್ಯಕ್ತಿಯ 2 ಹವಿಸ್ಸು ನಾಶವಾಗುವವೋ ಅವನು ಇಂದ್ರನನ್ನು ಪಂಚಶರಾವಗಳಲ್ಲಿರುವ ಅನ್ನದಿಂದ ಯಾಗ ಮಾಡಬೇಕೆಂದು ತಿಳಿಯುತ್ತದೆ. ಆದ್ದರಿಂದ ಯತ್ ಶಬ್ದವು ನಿಮಿತ್ತತ್ವ ಸೂಚಕವಾಗಿದೆ. ಆದ್ದರಿಂದಲೇ ಆರ್ಚೇತ್ ಎಂಬಲ್ಲಿರುವ ಆಖ್ಯಾತದ ವಿಧಿಶಕ್ತಿಯು ಕುಂಠಿತವಾಗಿದೆ, ವಿಧಾಯಕವಾಗುವುದಿಲ್ಲ. ಇಷ್ಟು ಸಿದ್ಧಾಂತ. ನಾಭಿಗಾರ್ಯ ಇತಿ ಮೀಮಾಂಸತೆ ಎಂಬಲ್ಲಿರುವ ಮೀಮಾಂಸಾ ಶಬ್ದ, ಯಸ್ಯೋಭಯಂ ಎಂಬಲ್ಲಿರುವ ಯತ್ ಶಬ್ದ ವಿಧಿಶಕ್ತಿಗೆ ಪ್ರತಿಬಂಧಕವಾಗಿದೆ. ಅದರಂತೆ ಪ್ರಕೃತ ಯಥಾವಾ ಎಂಬ ವಾಕ್ಯದಲ್ಲಿ ವಿಧಿಶಕ್ತಿ ಪ್ರತಿಬಂಧಕವಾದ ಯಾವ ಶಬ್ದಗಳೂ ಇಲ್ಲ. ಅಷ್ಟೇ ಅಲ್ಲದೆ ವಿಧಿಯನ್ನು ಉತ್ತೇಜನ ಮಾಡುವ ಅರ್ಥವಾದವೇ ಇಲ್ಲಿದೆ. ಸ್ತುತಿ, ನಿಂದಾ, ಪರಕೃತಿ, ಪುರಾಕಲ್ಪ ಎಂದು ಅರ್ಥವಾದ 4 ವಿಧವಾಗಿದೆ. ಪ್ರಕೃತ ತದ್ವಿಜಿಜ್ಞಾಸಸ್ವ ಎಂಬ ವಿಚಾರವಾಕ್ಯವು ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಯಾವುದರಿಂದ ಜೀವಿಗಳು ಹುಟ್ಟುತ್ತವೋ ಇತ್ಯಾದಿಯಾಗಿ ಪುರಾಕಲ್ಪವೆಂಬ ಅರ್ಥವಾದವಿದೆ. ಈ ಅರ್ಥವಾದದ ಬಲದಿಂದ ವಿಧಿಯೆಂದು ಒಪ್ಪಿಕೊಳ್ಳಬೇಕು. ವಿಧಿಯೇ ಇಲ್ಲವಾದರೆ ಅರ್ಥವಾದವು ಏನನ್ನು ಪ್ರಶಂಸೆ ಮಾಡಬೇಕು? ಹಾಗಾಗಿ ತದ್ವಿಜಿಜ್ಞಾಸಸ್ವ ಇತ್ಯಾದಿ ವಿಧಿವಾಕ್ಯಗಳಲ್ಲಿರುವ ವಿಧಿಶಕ್ತಿಯು ಯಾವುದರಿಂದಲೂ ಕುಂಠಿತವಾಗುವುದಿಲ್ಲ. ಅಭಿಗಾರ್ಯಾಸ್ತ್ರಯಂಬಕಾಃ ನಾಭಿಗಾರ್ಯಾಃ ಇತಿ ಮೀಮಾಂಸಂತೆ ಅಂತನ್ನುವ ಅಧಿಕರಣವನ್ನು ಹಿಂದೆಯೇ ನಾವು ಹೇಳಿದ್ದೇವೆ. ಇನ್ನೊಂದು ಪ್ರಶ್ನೆ ಬರ್ತದೆ. ಅಗ್ನಿದಗ್ನೀನ್ ವಿಹರ, ಅಗ್ನಿಯನ್ನು ಉರಿಸುವ, ಆಗ್ನೇಧ್ಯನೇ ನೀನು ಅಗ್ನಿಯನ್ನು ಒಯ್ಯು ಎಂಬ ವಾಕ್ಯದಲ್ಲಿ ಸಂಬೋಧನೆಯು ವಿಧಿಶಕ್ತಿಗೆ ಪ್ರತಿಬಂಧಕವಾಗಿದೆ. ಅದರಂತೆ ಭೃಗುಮುನಿಯನ್ನು ಸಂಬೋಧಿಸಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ, ಅದನ್ನು ಜಿಜ್ಞಾಸ ಮಾಡು, ಅದು ಬ್ರಹ್ಮ ಎಂದು ಹೇಳಲಾಗಿದೆ. ಈ ಸಂಬೋಧನೆಯು ವಿಧಿಶಕ್ತಿಗೆ ಪ್ರತಿಬಂಧಕವಾಗುತ್ತದೆ. ವಿಧಿ ಹಾಗೂ ಸಂಬೋಧನೆಗಳು ಒಂದೇ ವಾಕ್ಯದಲ್ಲಿ ಬರುವುದಿಲ್ಲ. ಶ್ರೋತೃಗಳು ಅಭಿಮುಖವಾಗುವುದಾದರೆ ಮಾತ್ರ ಸಂಬೋಧನೆಗೆ ಅವಕಾಶ. ವಿಧಿ ಮಾತ್ರ ಹಾಗಲ್ಲ. ಶ್ರೋತೃಗಳು ಅಭಿಮುಖರಾಗಲಿ ಆಗದಿರಲಿ ವಿಧಿಯು ಪ್ರವೃತ್ತಿ ಮಾಡುತ್ತದೆ. ಹೀಗೆ ವಿರುದ್ಧ ಸ್ವಭಾವಗಳಾದ್ದರಿಂದ ವಿಧಿ ಮತ್ತು ಸಂಬೋಧನೆಗಳು ಒಂದೇ ವಾಕ್ಯದಲ್ಲಿರಲು ಸಾಧ್ಯವಿಲ್ಲ. ಆದರೆ ಯಾಗ ಮಾಡುವಾಗ ಮಧ್ಯದಲ್ಲಿ ಅಗ್ನಿದಗ್ನೀನ್ ವಿಹರ ಇತ್ಯಾದಿ ಪ್ರೈಷ ಮಂತ್ರಗಳು ಬರುತ್ತವೆ. ಇವುಗಳಲ್ಲಿರುವ ಸಂಬೋಧನೆಯು ವಿಧಿಗೆ ವಿರೋಧಿಯಾಗುತ್ತದೆ ಹೊರತು ಪ್ರಕೃತ ತದ್ವಿಜಿಜ್ಞಾಸಸ್ವ ಎಂಬಲ್ಲಿರುವ ಸಂಬೋಧನೆಯು ವಿಧಿಗೆ ಪ್ರತಿಬಂಧಕವಾಗುವುದಿಲ್ಲ. ಏಕೆಂದರೆ ಹಿಂದೆ ಹೇಳಿದಂತೆ ಅರ್ಥವಾದದ ಬಲದಿಂದ ಇದನ್ನು ವಿಧಿಯೆಂದು ಒಪ್ಪಿಕೊಳ್ಳಲೇಬೇಕು. ವಿಧಿಯಾಗದಿದ್ದರೆ ಅರ್ಥವಾದವೇ ವ್ಯರ್ಥವಾಗುತ್ತದೆ. ಇದೆಲ್ಲ ಮನಸ್ಸಿನಲ್ಲೇ ಇಟ್ಟುಕೊಂಡು ಹೇಳಿದರು ಚಂದ್ರಿಕಾಚಾರ್ಯರು. ಇತ್ಯಾದವು ಕೇನಚಿತ್ ವಿಧಿಶಕ್ತಿ ಪ್ರತಿಬಂಧಾಭಾವಾಚ್ಚ ಅಂಥೇಳಿ. ಯದಿಭಿಗಾರಯೇದಿತ್ಯಾದವು ಅಭಿಗಾರ್ಯಾಸ್ತ್ರಯಂಬಕಾಃ ನಾಭಿಗಾರ್ಯ ಇತಿ ಮೀಮಾಂಸಂತೆ ಇತಿ ಮೀಮಾಂಸಾ ಸಮಭಿವ್ಯಾಹಾರೇಣ ಏವ ಯಸ್ಯೋಭಯಂ ಹವಿರಾರ್ತಿಮಾರ್ಚೇದಿತ್ಯಾದವು ನಿಮಿತ್ತತ್ವಾವಿದಾಯಕ ಯಚ್ಛಬ್ದಾದಿನ ಇವ ಚ ತದ್ವಿಜಿಜ್ಞಾಸಸ್ವ ಇತ್ಯಾದವು ಕೇನಚಿತ್ ವಿಧಿಶಕ್ತಿ ಪ್ರತಿಬಂಧಾಭಾವಾಚ್ಚ ಎಂಬುದಾಗಿ ಹೇಳಿದ್ದಾರೆ. ಆತ್ಮನ್ಯೇವಾತ್ಮಾನಂ ಪಶ್ಯೇದಿತ್ಯಾದಾವಪಿ ದರ್ಶನಸ್ಯ ಲಕ್ಷಿತಸ್ಯ ವಿಚಾರಸ್ಯ ವಾ ವಿಧಿ ಸಂಭವಾಚ್ಚ ಅಂಥೇಳಿ ಮುಂದಿನ ವಾಕ್ಯ ಇದೆ. ಅದರ ಅರ್ಥವೇನು ಅಂತಂದರೆ, ಹಿಂದೆ ಆತ್ಮನ್ಯೇವಾತ್ಮಾನಂ ಪಶ್ಯೇತ್, ಆತ್ಮನಲ್ಲಿಯೇ ಆತ್ಮನನ್ನು ಕಾಣಬೇಕು ಇತ್ಯಾದಿ ವಾಕ್ಯಗಳು ಇಲ್ಲಿ ಜ್ಞಾನವನ್ನಾಗಲಿ ಅಥವಾ ಲಕ್ಷಿತವಾದ ವಿಚಾರವನ್ನಾಗಲಿ ಬೋಧನೆ ಮಾಡಲು ಆಗೋದಿಲ್ಲ ಅಂತ ಈ ರೀತಿಯಾಗಿ ಹಿಂದೆ ಅವರು ಆಕ್ಷೇಪ ಮಾಡಿದರು. ಆದರೆ ಅದನ್ನಿಲ್ಲಿ ನಿರಾಕರಣೆ ಮಾಡ್ತಾರೆ. ಅದು ಸರಿಯಲ್ಲ ಅಂಥೇಳಿ ಈ ವಾಕ್ಯದಲ್ಲಿ. ಜ್ಞಾನವಿಧಿಯೂ ಕೂಡ ಅನೇಕ ಕಡೆ ಕಂಡಿದೆ. ಪತ್ನ್ಯವೇಕ್ಷಿತಂ ಆಜ್ಯಂ ಭವತಿ, ಯಜಮಾನನ ಪತ್ನಿಯೂ ತುಪ್ಪವನ್ನು ನೋಡಬೇಕು. ವಿದುಷಾ ಕರ್ಮ ಕರ್ತವ್ಯಂ, ಕರ್ಮವನ್ನು ತಿಳಿದು ಆಚರಿಸಬೇಕು. ತಸ್ಮಾತ್ ಪಶ್ಯೇತ ನಿತ್ಯಶಃ, ಆದ್ದರಿಂದ ನಿತ್ಯವೂ ನೋಡಬೇಕು. ಇವೇ ಮೊದಲಾದ ಅನೇಕ ಸ್ಥಳಗಳಲ್ಲಿ ಜ್ಞಾನವನ್ನು ವಿಧಾನ ಮಾಡಿದ್ದು ಕಂಡಿದೆ. ಇದರ ಸಮ್ಮತಿಯನ್ನು ನ್ಯಾಯಾಮೃತದ 3ನೇ ಪರಿಚ್ಛೇದದಲ್ಲಿ ನೋಡಬೇಕು. ಬಾಧಕವಿದ್ದಾಗ ವಿಧಿವಾಕ್ಯಗಳಲ್ಲಿ ಲಕ್ಷಣ ಮಾಡುವುದು ಸಹ ತಪ್ಪಲ್ಲವೆಂದು ಮೀಮಾಂಸಕರೇ ಒಪ್ಪಿಕೊಂಡಿದ್ದಾರೆ. ಅದನ್ನೇ ಹೇಳ್ತಾರೆ ಸತಿಬಾಧಕಿ ವಿಧಾವಪಿ ಲಕ್ಷಣಾಯ ಸ್ವೀಕೃತತ್ವಾಚ್ಚ ಅಂಥೇಳಿ. ಸೋಮೇನ ಯಜೇತ ಎಂಬಲ್ಲಿ ಲಿಂಗ್ ಇದೆ. ಯಾಗವು ಭಾವ್ಯತ್ವೇನ ಅನ್ವಯವಾಗುವುದಿಲ್ಲ, ಸ್ವರ್ಗವೇ ಅನ್ವಯವಾಗುತ್ತದೆಂದು ಸ್ವರ್ಗಕಾಮಾಧಿಕರಣದಲ್ಲಿ ಹೇಳಿದೆ. ಆದ್ದರಿಂದ ಯಜೇತ ಎಂದರೆ ಯಾಗೇನ ಸ್ವರ್ಗಂ ಭಾವಯೇತಿ ಎಂದರ್ಥ. ಪುನಃ ಸೋಮೇನ ಎಂಬಲ್ಲಿಯೂ ತೃತೀಯ ವಿಭಕ್ತಿ ಇರುವುದರಿಂದ ಸೋಮೇನ ಯಾಗಂ ಕುರ್ಯಾತ್ ಎಂದೂ ಹೇಳಬೇಕು. ಹೀಗೆ ಹೇಳಿದರೆ ಸೋಮೇನ ಯಾಗಂ ಯಾಗೇನ ಸ್ವರ್ಗಂ ಕುರ್ಯಾತ್ ಎಂದು ವೈಯಧಿಕರಣ್ಯದಿಂದ ಅನ್ವಯ ಮಾಡಿದಂತಾಗುತ್ತದೆ.
ಹೀಗೆ ಹೇಳಿದರೆ ವಿರುದ್ಧತ್ರಿಕದ್ವಯಾಪತ್ತಿ ಎಂಬ ದೋಷ ಬರುತ್ತದೆ. ಉದ್ದೇಶತ್ವ ಹಾಗೂ ಉಪಾದೇಯತ್ವ ಇವೆರಡೂ ಪರಸ್ಪರ ವಿರುದ್ಧವಾಗಿವೆ ಮತ್ತು ಅನುವಾದ್ಯತ್ವ ವಿಧೇಯತ್ವಗಳು ಹಾಗೂ ಪ್ರಧಾನತ್ವ ಗುಣತ್ವ ಇವುಗಳು ಪರಸ್ಪರ ವಿರುದ್ಧವಾಗಿವೆ. ಪ್ರಕೃತ ಸೋಮೇನ ಯಾಗಂ ಕುರ್ಯಾತ್ ಎಂದು ಹೇಳಿದಾಗ ಯಾಗವು ಉಪಾದೇಯವಾಗುತ್ತದೆ, ಯಾಗವೇ ಉದ್ದೇಶವಾಗುತ್ತದೆ. ಹೀಗೆ ಒಂದೇ ಯಾಗದಲ್ಲಿ ವಿರುದ್ಧವಾದ ಉಪಾದೇಯತ್ವ ಉದ್ದೇಶತ್ವಗಳು ಬಂದವು. ಹಾಗೆಯೇ ಸೋಮೇನ ಯಾಗಂ ಕುರ್ಯಾತ್ ಎಂಬಲ್ಲಿ ಯಾಗವು ವಿಧೇಯವಾಗುತ್ತದೆ, ಯಾಗೇನ ಸ್ವರ್ಗಂ ಕುರ್ಯಾತ್ ಎಂಬಲ್ಲಿ ಯಾಗವು ಅನುವಾದ್ಯವಾಗುತ್ತದೆ. ಅದರಂತೆ ಸೋಮೇನ ಯಾಗಂ ಕುರ್ಯಾತ್ ಎಂಬಲ್ಲಿ ಯಾಗವು ಪ್ರಧಾನವಾಗಿದೆ, ಯಾಗೇನ ಸ್ವರ್ಗಂ ಕುರ್ಯಾತ್ ಎಂಬಲ್ಲಿ ಗುಣವಾಗಿದೆ. ಹೀಗೆ ಒಂದೇ ಯಾಗಕ್ಕೆ ವಿರುದ್ಧವಾದ ತ್ರಿಕದ್ವಯಗಳು ಬರಬೇಕಾದೀತು. ಹೀಗೆ ಬಾಧಕವಿರುವುದರಿಂದ ಸೋಮ ಶಬ್ದಕ್ಕೆ ಸೋಮದಿಂದ ಮಾಡುವ ಎಂಬರ್ಥದಲ್ಲಿ ಲಕ್ಷಣ ಮಾಡಬೇಕು. ಆದ್ದರಿಂದ ಸೋಮೇನ ಯಜೇತ ಎಂದರೆ ಸೋಮದಿಂದ ಮಾಡುವ ಯಾಗ ಎಂದು ಅರ್ಥೈಸಬೇಕು. ಮತ್ತು ವಿಧಿವಾಕ್ಯದಲ್ಲಿ ಲಕ್ಷಣ ಮಾಡಬಾರದೆಂದು ಆಕ್ಷೇಪಿಸಲು ಏನು ಕಾರಣ? ಅನ್ವಯಾನುಪಪತ್ತಿ ಹಾಗೂ ತಾತ್ಪರ್ಯಾನುಪಪತ್ತಿಗಳು ಲಕ್ಷಣ ಮಾಡಲು ಕಾರಣಗಳು. ಈ ಕಾರಣಗಳು ಬೇರೆ ಸ್ಥಳದಲ್ಲಿರುವಂತೆ ವಿಧಿವಾಕ್ಯದಲ್ಲಿಯೂ ಇರುವುದು ಕಂಡಿದೆ. ಹೀಗಿರುವಾಗ ನೀವು ವಿಧಿವಾಕ್ಯದಲ್ಲಿ ಮಾತ್ರ ಲಕ್ಷಣ ಬೇಡವೆನ್ನಲು ಕಾರಣವಿಲ್ಲ. ವಿಧಿವಾಕ್ಯದಲ್ಲಿ ಲಕ್ಷಣಾವೃತ್ತಿಯೂ ಕೂಡುವುದಿಲ್ಲವೆಂಬ ಶಬರಸ್ವಾಮಿಯ ಮಾತಿಗೆ ಅನುವಾದ ವಾಕ್ಯಕ್ಕೆ ಮುಖ್ಯಾರ್ಥವನ್ನು ಇಟ್ಟುಕೊಳ್ಳುವುದು ತಪ್ಪು ಎಂದು ಅರ್ಥ. ಅಧ್ಯಯನ ವಿಧಿಯು ನಿತ್ಯವಾದದ್ದರಿಂದ ಅಧ್ಯಯನವು ಅರ್ಥಜ್ಞಾನ ಸಾಧನವೆಂದು ಹೇಳುವ ತಾತ್ಪರ್ಯ ಅದಕ್ಕಿಲ್ಲ. ಆದ್ದರಿಂದ ವಿಚಾರವನ್ನು ಅರ್ಥಾತ್ ವಿಧಿಸುತ್ತದೆ ಎನ್ನುವುದು ಶಕ್ಯವಿಲ್ಲವೆಂಬ ಆಕ್ಷೇಪಕ್ಕೂ ಈಗ ಅವಕಾಶವಿಲ್ಲ. ವಿಚಾರವು ಜ್ಞಾನಕ್ಕೆ ಸಾಧನವಾಗುತ್ತದೆ ಎನ್ನುವುದು ಮೊದಲೇ ತಿಳಿದ ವಿಷಯವಾದ್ದರಿಂದ ಅದನ್ನು ಹೇಳಲು ವಿಧಿವಾಕ್ಯ ಬೇಕಾಗಿಲ್ಲವೆಂಬ ಆಕ್ಷೇಪಕ್ಕೂ ಈಗ ಅವಕಾಶವಿಲ್ಲ. ಯಾಕೆ ಅಂತಂದರೆ ಇದರ ವಿವರಣವನ್ನು ನ್ಯಾಯಾಮೃತದ 3ನೇ ಪರಿಚ್ಛೇದದಲ್ಲಿ ಹೇಳಲಾಗಿದೆ. ಅದನ್ನೇ ಹೇಳ್ತಾ ಇದ್ದಾರೆ ಚಂದ್ರಿಕಾಚಾರ್ಯರು. ಅಧ್ಯಯನ ವಿಧೇರಪಿ ವಿಚಾರಾಕ್ಷೇಪತಾಯಾಹ ವಿಚಾರ ವಿಧೇಹೇ ಅಪೂರ್ವವಿಧಿತ್ವಾದೇಶ್ಚ ಅನ್ಯತ್ರ ಉಕ್ತತ್ವಾಚ್ಚ ಅಂಥೇಳಿ ನ್ಯಾಯಾಮೃತದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಅರ್ಥಜ್ಞಾನ ಅನಪರ್ಯಂತತ್ವೇಪಿ ನಿತ್ಯವಿಧಿ ಆದದ್ದರಿಂದಾಗಿ ಅಧ್ಯಯನ ವಿಧಿಯು ಅರ್ಥಜ್ಞಾನ ಪರ್ಯಂತವಾಗದೇ ಇದ್ದರೂ ಕೂಡ ಅಧ್ಯಯನ ವಿಧೇಹೇ ಅವೈರ್ಥ್ಯಾಯ ಅಧೀತೇನೈವ ವೇದೇನ ಕರ್ತವ್ಯತಾಂ ಜ್ಞಾತ್ವಾ ಅನುಷ್ಠಿತಂ ಕರ್ಮಫಲಾಯ ಅಲಂ ಅಂತೀರಿ ಇತ್ಯಾದಿ ನಿಯಮಾಶ್ರಯಣಾತ್ ಅಂತ ಈ ರೀತಿಯಾಗಿ ನ್ಯಾಯಾಮೃತದಲ್ಲಿ ವಿಸ್ತಾರವಾಗಿ ಅದನ್ನು ಹೇಳಿದ್ದಾರೆ. ಅದನ್ನು ಅಲ್ಲಿಯೇ ತಿಳಿಯಬೇಕು ಎಂಬುದಾಗಿ ಚಂದ್ರಿಕಾಚಾರ್ಯರು ತಿಳಿಸ್ತಾ ಇದ್ದಾರೆ. ಇದೆಲ್ಲವನ್ನೂ ಕೂಡ ಮನಸ್ಸಿನಲ್ಲೇ ಇಟ್ಟುಕೊಂಡು ನ್ಯಾಯ ವಿವರಣದಲ್ಲಿ ಹೇಳಿದ್ದಾರೆ. ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಇತಿ ಬ್ರಹ್ಮಶಬ್ದೇನ ಗುಣಪೂರ್ಣತ್ವೋಕ್ತೇ ನ ಅನುಭವ ಸಿದ್ಧ ಅಲ್ಪಗುಣ ಜೀವಾಭೇದ ಇತಿ ಎಂಬುದಾಗಿ. ಅಂದರೆ ಉಕ್ತ ಪ್ರಮೇಯಾನುಗುಣತೆಯ ನ್ಯಾಯ ವಿವರಣಂ ಬಹುಧಾ ಯೋಜನೀಯಂ ಇತಿ. ಈ ರೀತಿಯಾದಂತಹ ನ್ಯಾಯ ವಿವರಣವನ್ನು ಹಿಂದೆ ಹೇಳಿದಂತಹ ಪ್ರಮೇಯಾನುಗುಣವಾಗಿ ನಾನಾ ರೀತಿಯಾಗಿ ಯೋಜನೆ ಮಾಡಿಕೊಳ್ಳಬೇಕು ಎಂಬುದಾಗಿ ತಿಳಿಯಬೇಕು.